ದೆಹಲಿಯ ಚುನಾವಣೆ, ದೆಹಲಿಯಲ್ಲಿ ಯಾರ ದರ್ಬಾರ್ ನಡೆಯುತ್ತೆ ಅನ್ನೋದಕ್ಕೆ ಎಕ್ಸಿಟ್ ಪೋಲ್ಗಳು ಬಂದಿದೆ. ಆ ವಿಚಾರದಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಕೊನೆಯ ಕೆಲವೊಂದಿಷ್ಟು ಸಮಯಾವಕಾಶ ಸಿಗುತ್ತೆ. ಒಬ್ಬೊಬ್ಬರಿಗೆ ಒಂದೊಂದು ನಿಮಿಷವನ್ನು ಟೈಮ್ ಕೊಡ್ತೀನಿ. ಎಸ್ ಪ್ರಕಾಶ್ ಸರ್, ಒಂದು ನಿಮಿಷ. ಕೊನೆಯದಾಗಿ ಏನು ಹೇಳಬೇಕು ಅಂತ ಬಯಸ್ತೀರಾ ರಾಜ್ಯದ ಜನತೆಗೆ? ಇಲ್ಲ, ಇವತ್ತು ದಿಲ್ಲಿಯಲ್ಲಿ ಏನು ಬದಲಾವಣೆ ಬಯಸಿದ್ದಾರೆ ಅನ್ನೋದು ಎಕ್ಸಿಟ್ ಪೋಲಲ್ಲಿ ಒಂದು ಇಂಡಿಕೇಶನ್ ಕೊಟ್ಟಿದೆ. ಇಟ್ ಮೆ ನಾಟ್ ಬಿ ಎಕ್ಸಾಕ್ಟ್ ಪೋಲ್, ಆದರೆ ಅಷ್ಟೊಂದು ಎಕ್ಸಿಟ್ ಪೋಲ್ಗಳು ಒಂದೇ ತರನಾದ. ಕೇಂದ್ರದ ಮೇಲೆ ನಿಮ್ಮನ್ನು ವಿಶ್ವಾಸ ಇಡುವಂತ ಜನ ದೆಹಲಿಯಲ್ಲಿ ಯಾಕೆ ಇಡ್ತಾ ಇಲ್ಲ ನಿಮ್ಮನ್ನು ವಿಶ್ವಾಸ? ಎಲ್ಲಿ ಕೇಂದ್ರದ ಮೇಲೆ ಈಗ ಲೋಕಸಭೆಯಲ್ಲಿ ನಿಮ್ಮನ್ನು ಜನ ಮೋದಿ ಅವ್ರನ್ನ ಓಟ್ ಹಾಕೋ ರೀತಿಯಲ್ಲಿ ದೆಹಲಿಯಲ್ಲಿ ಯಾಕೆ ಆಗ್ತಿಲ್ಲ ನಿಮಗೆ? ನೋಡಿ, 3 ಸತಿನೂ ನಾವು ಲೋಕಸಭೆಯಲ್ಲಿ 7 ಸೀಟ್ ಗೆದ್ದಿದ್ದೀವಿ. 14ರಲ್ಲೂ ಗೆದ್ದಿದ್ದೀವಿ. ರಾಜ್ಯಕ್ಕೆ ಯಾಕೆ ಆಗ್ತಿಲ್ಲ ಅಂತ? ರಾಜ್ಯಕ್ಕೆ ಆಗ್ತಿಲ್ಲ ಅಂದ್ರೆ ರಾಜ್ಯದ ನಾಯಕತ್ವದ ಮೇಲೂ ನಿಂತಿದೆ ಜನ. ಅವತ್ತು ಕರ್ನಾಟಕದಲ್ಲಿ ಆಗಿದೆ ಹಂಗೆ. ನೀವು ಇಲ್ಲಿ ತರಬೇಕು ಅಂತ ನೀವು ಅದನ್ನ ಕೇಳ್ತಾ ಇದ್ದೀರಾ. ಅರವಿಂದ್ ಕೇಜ್ರಿವಾಲ್ ಬಗ್ಗೆ ಅವತ್ತೊಂದು ಏನು ಅವ್ರಿಗೊಂದು ಬೆಂಬಲ ಇತ್ತು ರಾಜ್ಯ ಸ್ತರದಲ್ಲಿ, ಅದನ್ನ ಅವರು ಓಟ್ ಕೊಟ್ಟಿದ್ರು. ಆ ಪರಿಸ್ಥಿತಿ ಕರ್ನಾಟಕಕ್ಕೂ ಬರುತ್ತೆ. ಅಲ್ಲ, ನಾವು ಈಗ ಈ ಸತಿ ಅದನ್ನ ಪರಿಸ್ಥಿತಿನ ಹೆಂಗ್ ಬದಲಾಯಿಸಿದೀವೋ ಮುಂದೆ ರಾಜ್ಯದಲ್ಲೂ ಕೂಡ ನಾವು ಆ ಪರಿಸ್ಥಿತಿ ಇಲ್ಲಿನ 10 ವರ್ಷ ರಾಜ್ಯದಲ್ಲೂ ಹಂಗಾಗುತ್ತೆ ಅಂತ ನಿಮ್ಮ ಲೆಕ್ಕ? ಅಲ್ಲ, ಮುಂದಿನ 28ನೇ ಎಲೆಕ್ಷನ್ ನಾನು ಹೇಳ್ತಾ ಇರೋದು. ಎಸ್ ಸುಧೀಂದ್ರ ಅವರೇ ನೋಡಿ, ನಾನು ಈಗಾಗಲೇ ಹೇಳ್ದಂಗೆ ಎಕ್ಸಿಟ್ ಪೋಲ್ ಅನ್ನ ನಾನು ಇಲ್ಲಿ 135 ಪಡ್ಕೊಳ್ಳೋ ರೀತಿಯಲ್ಲಿ ಅಲ್ಲಿ ಒಂದು 40 ಸೀಟ್ಗಳಿಗೆ ಯಾಕೆ ಹೋಗಕ್ಕಾಗ್ತಿಲ್ಲ? ಅಲ್ಲ, ಬಟ್ ಈ ಸಲ ನಾವು ಖಂಡಿತವಾಗಿಯೂ ಈ ಲಾಸ್ಟ್ 3 ಎಲೆಕ್ಷನ್ ಏನು ರಿಸಲ್ಟ್ಸ್ ಇದೆ ಅದರಲ್ಲಿ ಅಚ್ಚರಿ ಮೂಡಿಸ್ತಕ್ಕಂಥ ಒಂದು ರಿಸಲ್ಟ್ನ ಗ್ಯಾರಂಟಿ ಕೊಡ್ತೀವಿ. ಒಂದು, ಆಮೇಲೆ ನಾನು ಹೇಳ್ದಂಗೆ ನಾವು ಒಂದು ಡಬಲ್ ಡಿಜಿಟ್ ಬರುವಷ್ಟು ನಾವು ಕೂಡ ಹೊರಂಗೆ ನಾವು ಒಂದು 30 ಡಬಲ್ ಡಿಜಿಟ್ ಬರ್ತೀವಿ ಅನ್ನೋ ವಿಷಯ ಅಧಿಕಾರ ಅಷ್ಟು ವಿನ್ ಅಲ್ಲ. ಪ್ರಾಕ್ಟಿಕಲ್ ಆಗಿ ಮಾತಾಡೋಣ ಆಯ್ತಾ. ನಾನು ಹೇಳ್ತಾ ಇರೋದು ವಿ ವಿಲ್ ಬಿ ಒನ್ ಆಫ್ ದ ಮೇಜರ್ ಪ್ಲೇಯರ್. ಅದಂತೂ ನಾನು ಇಷ್ಟು ಮಾತ್ರ ಹೇಳಬಲ್ಲೆ. ಕಾಂಗ್ರೆಸ್ ಪಕ್ಷ ಮೇಜರ್ ಪ್ಲೇಯರ್ ಅಂದ್ರೆ ಜನರಿಗೆ ಅರ್ಥ ಆಗೋದು, ಅವ್ರಿಗೆ ಒಂಚೂರು ಶಾರ್ಟೇಜ್ ಕಡಿಮೆ ಆದ್ರೆ ನಾವು ಅವ್ರ ಜೊತೆಗೆ ನಿಂತ್ಕೊಳ್ತೀವಿ ಅಂತ. ನಾವಿಲ್ಲದೆ ಸರ್ಕಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಅದೇ ಮೇಜರ್ ಪ್ಲೇಯರ್ ಅಂದ್ರೆ ಅಷ್ಟೇ. ಅವ್ರಿಗೆ ಕಡಿಮೆ ಆದ್ರೆ ನಾವು ನಿಂತ್ಕೊಳ್ತೀವಿ ಅವ್ರ ಜೊತೆಗೆ ಅಂತ. ಅವ್ರ ಮಾತು ಭಾಗಶಃ ಅವ್ರ ಮಾತು ಒಪ್ಕೋತೀನಿ. ಅವರು ನೀವು ಅದಕ್ಕೆ ಅಲ್ಲೇ ಹೇಳಿದ್ರಿ ಎಲೆಕ್ಷನ್ ಕಮಿಷನ್ ಬಗ್ಗೆ ಮಾತಾಡಬೇಡಿ, ಆದ್ರೆ ಅವ್ರು ಹೇಳಿದಂತ ಕೆಲವು ಪಾಯಿಂಟ್, ನಿನ್ನೆ ರಾಹುಲ್ ಗಾಂಧಿ ಅವ್ರು ಹೇಳಿದ್ರು 7,000 ಓಟು ಒಂದು ಬಿಲ್ಡಿಂಗ್ ಅಲ್ಲಿ ಇದೆ ಅಂತ. ಅವೆಲ್ಲ ಚರ್ಚೆ ಆಗ್ಬೇಕು. ಯಾಕೆ ಅದು ಎಲೆಕ್ಷನ್ ಕಮಿಷನ್ ನ್ಯೂನ್ಯತೆ ಅಲ್ವಾ? ಒಂದು ಭಾಗದಲ್ಲಿ 7,000 ಓಟ್ ಇದೆ. ಮಾಧ್ಯಮದವರು ಅದನ್ನ ಟೋಟಲ್ ಅಲ್ಲಿ ಕೇಳಿಬಾರ್ದು ಅಂತ ಹೇಳ್ತಾ ಇದ್ದಾರೆ. ಹೌದು, ಸತ್ಯ ಅದು. ಈ ಒಂದು ವಿಷಯ ಕೂಡ ನಿಜ ಅಂತ ಹೇಳುವಂತ ಒಂದು ಇದಿದೆ. ಎಲ್ಲಿ ಕೇಳಬೇಕು ಸರ್? ಖಂಡಿತ ಕೇಳ್ತೀವಿ. ಕೋರ್ಟಲ್ಲಿ ಹೇಳೋ ವಿಷಯನೂ ಕೂಡ ಮಾಧ್ಯಮದಲ್ಲಿ ಪ್ರಸಾರ ಮಾಡುವಂತದ್ದೇ. ಮಾಧ್ಯಮದಲ್ಲಿ ಹೇಳಿರ್ತೀವಿ ಜನಕ್ಕೆ ತಲುಪಲಿ ಅಂತ. ಮತ್ತೆ 93ರಲ್ಲಿ ಮೊದಲನೇ ಬಾರಿಗೆ ಬಿಜೆಪಿ ಅವರು ಅಧಿಕಾರ ತಗೊಂಡಾಗ 49 ಸೀಟ್ನ ತಗೊಂಡಿರ್ತಾರೆ ಡೆಲ್ಲಿಯಲ್ಲಿ. ಅದಾದ ನಂತರ ಇಲ್ಲಿವರೆಗೂ ಕೂಡ ಇಲ್ಲ. ಯಾವುದೇ 2013 ಆಗಲಿ 15 ಆಗಲಿ ಇದಾಗಲಿ 20 ಆಗಲಿ 25 ತಗೊಂಡ್ರು ಕೂಡ 60 ಮೇಲೆ ತಗೊಂಡಿರುವಂಥದ್ದು ಪಕ್ಷ ಆಮ್ ಆದ್ಮಿ ಮಾತ್ರ. ಅಂದ್ರೆ ಜನರ ಮನಸ್ಥಿತಿ ಚೇಂಜ್ ಆಗಿದೆ. ಕೊಟ್ಟರೆ ಕ್ಲೀನ್ ಸ್ವೀಪ್ ಕೊಡ್ತಾರೆ ಅಥವಾ ಅಲ್ಲಿಗೆ ನಿಲ್ಲಿಸ್ತಾರೆ. ಸೊ ಕಾಂಗ್ರೆಸ್ಸು ಕೂಡ ಯಾವತ್ತೂ ಕೂಡ ಇದು 60-65 ತೆಗ್ದಿಲ್ಲ. ಸೊ ಒಂದು ಆಂದೋಲನ ಅಂತ ಕೊಟ್ಟಿದ್ದು ಆಮ್ ಆದ್ಮಿ ಪಾರ್ಟಿ. 67ರಿಂದ ಒಂದೇ ಸರಿ ನಾವು 18ಕ್ಕೆ ಬಿದ್ದುಬಿಡ್ತೀವಿ, 20 ಬಿಡ್ತೀವಿ ಅಥವಾ ಅಧಿಕಾರ ಸಿಗಲ್ಲ ಅನ್ನೋದು ಸುಳ್ಳು. ನಮ್ಗೆ ಅಧಿಕಾರ ಸಿಕ್ಕೇ ಸಿಗುತ್ತೆ. ಹೌದು, 67ರಿಂದ 55ಕ್ಕೆ ನಾವು ಬರ್ಬೋದು, ಅದೇ ಅಧಿಕಾರವಂತೂ ಹಿಡಿದೇ ಅವ್ರು ಹೇಳ್ತಾರೆ. ನಾವು ಮೇಜರ್ ಎಂಪಿ ಎಲೆಕ್ಷನ್ ಅಲ್ಲಿ ನಮಗೆ ಇವತ್ತು ನಾನು ಹೇಳುವಂತದ್ದು ಇನ್ನೊಂದು ಕಾರಣ, ಎಂಪಿ ಎಲೆಕ್ಷನ್ ಶಾರ್ಟೇಜ್ ಬಂದ್ರೆ ಅವ್ರನ್ನ ಸೇರಿಸ್ಕೊಳ್ತೀರಾ? ಅಲ್ಲ, ಅದೆಲ್ಲ ರಾಜ್ಯ ನಾಯಕರುಗಳು ಮಾತಾಡುವಂಥದ್ದು, ನ್ಯಾಷನಲ್ ಮಾಡುವಂಥದ್ದು. ನಾವು ಮಾಧ್ಯಮದಲ್ಲಿ ಮಾತಾಡ್ತಾರೆ ಆಗುತ್ತಾ? ಹೇಗೆ ಕೋರ್ಟಲ್ಲಿ ಅದನ್ನೇ ಮಾತಾಡಬೇಕು, ಹಾಗೆ ಅದು ಅಲ್ಲೂ ಮಾತಾಡಬೇಕಾಗುತ್ತೆ ಅಂತ ಅನ್ನೋ ನನ್ನ ಅಭಿಪ್ರಾಯ. ಸೊ ಹಾಗಾಗಿ ನಾವು ಹೇಳುವಂಥದ್ದು ಸಡನ್ ಆಗಿ ನಾವು ಡೌನ್ ಫಾಲ್ ಆಗುವಂಥದ್ದು ಸುಳ್ಳು. ಅಲ್ಲಿ ನಡೆದಿರುವಂತಹ ಹಗರಣಗಳು, ಬಿಜೆಪಿಯಲ್ಲಿ ನಡೆದಿರುವಂತಹ ಹಗರಣಗಳು ಕೂಡ ಜನರಿಗೆ ನೆನಪಿದೆ. ಸೆಂಟ್ರಲ್ ಅಲ್ಲಿ ಹೌದು, ನಾವು ಮತ ಕೇಳಿದಾಗ ಸೆಂಟ್ರಲ್ ಎಂಪಿ ಎಲೆಕ್ಷನ್ ಅಲ್ಲಿ ಬೇರೆ ಉತ್ತರ ಹೇಳ್ತಾರೆ. ಇಲ್ಲ, ಸೆಂಟ್ರಲ್ ನಾವು ಮೋದಿಗೆ ಕೊಡ್ತೀವಿ, ರಾಜ್ಯಕ್ಕೆ ಅದನ್ನ ನಾವು ಅರವಿಂದ್ ಕೇಜ್ರಿವಾಲ್ಗೆ ಕೊಡ್ತೀವಿ ಅಂತ ಹೇಳಿ. ಹಾಗಾಗಿ ಈ ಬಾರಿನೂ ಕೂಡ ಅರವಿಂದ್ ಕೇಜ್ರಿವಾಲ್ ಅವರು ಆ ಚುಕ್ಕಾಣಿ ಹಿಡಿತೀವಿ, ರಾಜ್ಯ ಸರ್ಕಾರ ಆಮ್ ಆದ್ಮಿ ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಸ್, ತುಂಬಾ ಧನ್ಯವಾದಗಳು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ತುಂಬಾ ಧನ್ಯವಾದಗಳು. ಫೈನಲಿ ಇನ್ನೊಂದ್ಸಲ ಕನ್ಕ್ಲೂಷನ್ ಅನ್ನ ಕೊಟ್ಬಿಡ್ತೀನಿ ನಿಮಗೆ. ದೆಹಲಿಯ ಎಕ್ಸಿಟ್ ಪೋಲ್ಗಳು ಏನಾಗಿದೆ ಅಂತ ಹೇಳಿ 3ರಿಂದ 4 ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದೆ ಆಮ್ ಆದ್ಮಿ ಪಕ್ಷ ಅಧಿಕಾರದ ಗದ್ದುಗೆಯನ್ನ ಹಿಡಿಯುತ್ತೆ ಅಂತ ಹೇಳಿ. 3ರಿಂದ 4 ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದೆ ಬಿಜೆಪಿ ಅಧಿಕಾರದ ಗದ್ದುಗೆಯನ್ನ ಹಿಡ್ಕೊಳ್ಳುತ್ತೆ ಅಂತ ಹೇಳಿ. 1 ಎಕ್ಸಿಟ್ ಪೋಲ್ಗಳು ಹೇಳ್ತಾ ಇದೆ ಯಾರಾದ್ರೂ ಬರಬಹುದು, ಅಧಿಕಾರದ ಗದ್ದುಗೆನ ಹಿಡ್ಕೊಳ್ಬಹುದು ಅಂತ ಹೇಳಿ. ಬಟ್ ಕಾಂಗ್ರೆಸ್ ಎಲ್ಲೂ ಕೂಡ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥದ್ದು ಹೇಳ್ತಾ ಇಲ್ಲ. ಬಟ್ ಕಾಂಗ್ರೆಸ್ನ ಹೇಳ್ತಾ ಇದೆ ಪಕ್ಷ ಅಲ್ಲೇನಾದ್ರೂ ಆದ್ರೆ ನಾವು ಮೇಜರ್ ರೋಲ್ ಅನ್ನ ನಾವು ಮಾಡ್ತೀವಿ ಅಂತ ಹೇಳಿ. ಡಬಲ್ ಡಿಜಿಟಿಗೆ ಹೋದ್ರೆ ಪಾಸಿಬಲ್ ಆಗುತ್ತೆ, ಸಿಂಗಲ್ ಡಿಜಿಟಲ್ ಇದ್ರೆ ಕಷ್ಟ ಆಗಬಹುದು. ಅದು ಆಮ್ ಆದ್ಮಿ ಪಕ್ಷದ ವೋಟ್ಗಳನ್ನ ಎಷ್ಟು ಕಿತ್ಕೊಳ್ತಾರೆ ಕಾಂಗ್ರೆಸ್ನವರು ಅನ್ನೋದರ ಮೇಲ್ಗಡೆಗೆ ಹೋಗುತ್ತೆ. ಆದ್ರೆ ಇನ್ನೊಂದು ಕಡೆಗೆ 10 ವರ್ಷದಿಂದ ಅಧಿಕಾರದ ಗದ್ದುಗೆ ಹಿಡ್ಕೊಂಡಿರುವಂತಹ ಆಮ್ ಆದ್ಮಿ ಪಕ್ಷ ಈ ಬಾರಿಯೂ ಕೂಡ ಹ್ಯಾಟ್ರಿಕ್ ಸಾಧನೆ ಮಾಡೋಕೆ ಸಫಲರಾಗುತ್ತಾ ಇಲ್ವಾ ಅನ್ನುವಂಥದ್ದು ಶನಿವಾರ ಗೊತ್ತಾಗುತ್ತೆ. 25-27 ವರ್ಷಗಳಿಂದಲೂ ಅಧಿಕಾರದ ಗದ್ದುಗೆಯಲ್ಲಿ ಹಿಡಿಯೋಕೆ ಆಗದೇ ಇರುವಂತಹ ಬಿಜೆಪಿ ಈ ಬಾರಿ ಅಧಿಕಾರ ಹಿಡಿಯೋಕೆ ಸಾಧ್ಯ ಆಗುತ್ತಾ ಆಗಲ್ವಾ ಅನ್ನುವಂಥದ್ದು. ಕಳೆದ 10 ವರ್ಷಗಳಿಂದಲೂ ಕೂಡ
ಏನಾದರೂ ಮಾಡಿ ಒಂದಿಷ್ಟಾದರೂ ಸೀಟ್ಗಳನ್ನು ಪಡ್ಕೊಳ್ಳೋಣ, ಝೀರೋದಲ್ಲಿದ್ದೀವಿ, ಒಂದು ಸೀಟಾದರೂ ಏರಿಕೆ ಮಾಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿರುವಂಥ ಕಾಂಗ್ರೆಸ್ಸು ಆ ನಂಬರ್ಸ್ಗಳನ್ನು ಏರಿಕೆ ಮಾಡ್ಕೊಳ್ಳುತ್ತಾ ಅಥವಾ ಮಾಡ್ಕೊಳ್ಳಲ್ವಾ? ಇದು ಪ್ರಶ್ನೆಯ ಉಳ್ಕೊಂಡಿದೆ. ಜನ ಹೇಗೆ ಇದನ್ನು ಸ್ವೀಕಾರ ಮಾಡಿದ್ದಾರೆ ದೆಹಲಿಯಲ್ಲಿ? ಕಾರಣ ಭ್ರಷ್ಟಾಚಾರ ಹೋರಾಟವನ್ನು ಮಾಡಿದಂಥ ಆಮ್ ಆದ್ಮಿ ಪಕ್ಷ ಭ್ರಷ್ಟಾಚಾರದ ಆರೋಪಗಳನ್ನೇ ಹೊತ್ತಾಗ ಜನ ಸ್ವೀಕಾರ ಮಾಡಿರುವಂಥ ಮನೋಭಾವ ಹೇಗಿರುತ್ತೆ? ಫ್ರೀ ಬೀಸ್ಗಳ ವಿಚಾರದಲ್ಲಿ ಆಮ್ ಆದ್ಮಿ ಕೊಟ್ಟಿದ್ದಕ್ಕೂ ಬಿಜೆಪಿ ಕೊಟ್ಟಿದ್ದಕ್ಕೂ ಕಾಂಗ್ರೆಸ್ ಕೊಟ್ಟಿದ್ದಕ್ಕೂ ಯಾವ ಕಡೆಗೆ ವಿಶ್ವಾಸ ಇಟ್ಕೊಳ್ತಾರೆ ಅನ್ನೋದನ್ನ ನೋಡೋಣ. 8ನೇ ತಾರೀಕಿಗೆ ಡಿಸೈಡ್ ಆಗುತ್ತೆ, ಶನಿವಾರಕ್ಕೆ. ಅಲ್ಲಿಯವರೆಗೂ ಕೂಡ ಇದಿಷ್ಟು ಸ್ಯಾಂಪಲ್ ಅಷ್ಟೇ. 8ನೇ ತಾರೀಕಿಗೆ ಪೂರ್ತಿ ಕನ್ಕ್ಲೂಷನ್ ಅಂತೂ ಬರುತ್ತೆ.